ಲೋಕಸಭೆ ಬೆಳಿಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ಮಾಜಿ ಕೇಂದ್ರ ಸಚಿವ ದೇವೇಂದ್ರ ಪ್ರಧಾನ್ ಅವರಿಗೆ ಸದನ ಸಂತಾಪ ಸೂಚಿಸಿತು. ನಿರ್ಣಯ ಮಂಡಿಸಿ ಮಾತನಾಡಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ದಿವಂಗತರು ಕೇಂದ್ರ ಸಚಿವರಾಗಿ ದೇಶದ ಸೇವೆ ಸಲ್ಲಿಸಿದ್ದರು ಎಂದು ಗುಣಗಾನ ಮಾಡಿದರು. ದೇವೇಂದ್ರ ಪ್ರಧಾನ್ ಆತ್ಮಕ್ಕೆ ಶಾಂತಿ ಕೋರಿ ಸದನ 2 ನಿಮಿಷ ಮೌನ ಆಚರಿಸಿತು. ನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. प्रश्न संख्या 361 ये तो जो प्रश्न पूछा गया है अंडर कंज्यूमर अफेयर्स, ये जो प्रश्न पूछा गया है ದೇಶದಲ್ಲಿ ಅತಿಯಾದ ಸಂಸ್ಕರಿತ ಆಹಾರ ಹಾಗೂ ಕಲಬೆರಕೆ ಖಾದ್ಯ ತೈಲದಿಂದ ಉಂಟಾಗುತ್ತಿರುವ ಸಮಸ್ಯೆಗಳ ಕುರಿತು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂಬ ಬಿಜೆಪಿ ಸದಸ್ಯ ನವೀನ್ ಜಿಂದಾಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಂಸ್ಕರಿತ ಆಹಾರಗಳನ್ನು ತಡೆಗಟ್ಟಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದ್ದು, ಉತ್ಪಾದಕರ ಮೇಲೆ ಕ್ರಮ ಕೈಗೊಂಡು ಗ್ರಾಹಕರ ಹಕ್ಕುಗಳನ್ನು ಸಂರಕ್ಷಿಸಲು ಗ್ರಾಹಕ ಮಂಡಳಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ಅಲ್ಲದೆ ದೇಶಾದ್ಯಂತ ಪೊಟ್ಟಣಗಳಲ್ಲಿ ಪೂರೈಸಲಾಗುವ ಆಹಾರ ಹಾಗೂ ಇತರೆ ಖಾದ್ಯಗಳ ಗುಣಮಟ್ಟ ಪರಿಶೀಲಿಸಲು 242 ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಎಫ್ಎಸ್ಎಸ್ಐ ರಾಷ್ಟ್ರೀಯ, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳನ್ನು ಹೊಂದಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಿದೆ ಎಂದು ಹೇಳಿದರು. ಈ ಉದ್ದೇಶಕ್ಕಾಗಿ ಸಾಮಾಜಿಕ ಮಾಧ್ಯಮವನ್ನು ವ್ಯಾಪಕವಾಗಿ ಬಳಸುತ್ತಿದ್ದೇವೆ. ದೂರುಗಳನ್ನು ಸ್ವೀಕರಿಸಿದ ತಕ್ಷಣ ವಿಚಾರಣೆ ನಡೆಸುತ್ತೇವೆ. ಕಲಬೆರಕೆ ಆಹಾರ ಉತ್ಪಾದಿಸಿ ಪೂರೈಸುವ ಸಂಸ್ಥೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುತ್ತೇವೆ ಎಂದು ಹೇಳಿದರು. इसके बैक ऑफ द लेबल के लिए भी 20 इंग्रेडिएंट्स है. इसमें जिस प्रोडक्ट को जो अप्लाई होता है उसको प्रिंट करना पड़ेगा. इसीलिए ये रोबस्ट सिस्टम 2019 के हिसाब से हम करने का कोशिश किया है और कुछ कंप्लेंट है तो भी बहुत आसानी से वो कंप्लेंट रजिस्टर कर सकते हैं. ದೇಶದಲ್ಲಿರುವ ಪರಮಾಣು ಇಂಧನ ಸ್ಥಾವರಗಳಲ್ಲಿ ಸುರಕ್ಷತೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಸುರಕ್ಷತೆ ದೇಶದ ಅಣು ಇಂಧನ ನೀತಿಯಲ್ಲಿ ಪ್ರಧಾನ ಅಂಶವಾಗಿದೆ. ಸುರಕ್ಷತೆ ಮೊದಲು, ಉತ್ಪಾದನೆ ನಂತರ ಎಂಬುದು ಕೇಂದ್ರ ಸರ್ಕಾರದ ನೀತಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಅಣು ಇಂಧನ ಸಾಮರ್ಥ್ಯವನ್ನು ಈಗಿನ 8,180 ಮೆಗಾವ್ಯಾಟ್ನಿಂದ 2031ರ ವೇಳೆಗೆ 22,480 ಮೆಗಾವ್ಯಾಟ್ಗೆ ಹೆಚ್ಚಿಸಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಎಂದು ಉತ್ತರಿಸಿದರು. बल्कि एक नॉन ऑपरेटिव था, वंडर स्क्रूटनी था, वो भी हाल ही में फंक्शनल बना दिया गया है. अध्यक्ष जी, माननीय सांसद ने जो प्रश्न ದೇಶದಲ್ಲಿ ಹೆಚ್ಚುತ್ತಿರುವ ಆನ್ಲೈನ್ ಗೇಮಿಂಗ್ ಸಮಸ್ಯೆಯ ಬಗ್ಗೆ ಕಾಂಗ್ರೆಸ್ನ ಅಮರ್ ಸಿಂಗ್ ಅವರ ಪ್ರಶ್ನೆಗೆ ಉತ್ತರಿಸಿದ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್, ಆನ್ಲೈನ್ ಗೇಮಿಂಗ್ ಸಮಸ್ಯೆ ಸರ್ಕಾರದ ಗಮನಕ್ಕೆ ಬಂದಿದ್ದು ಅದಕ್ಕಾಗಿ ಹಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಹೇಳಿದರು. ಬೆಟ್ಟಿಂಗ್ ಮತ್ತು ಜೂಜಾಟ ರಾಜ್ಯ ಸರ್ಕಾರಗಳಿಗೆ ಸೇರಿದ ವಿಷಯವಾಗಿದ್ದು ಅದಕ್ಕಾಗಿ ಸೂಕ್ತ ಶಾಸಕಾಂಗ ಚೌಕಟ್ಟನ್ನು ರೂಪಿಸುವ ಅಧಿಕಾರ ಅವುಗಳು ಹೊಂದಿವೆ ಎಂದು ಉತ್ತರಿಸಿದರು. को ट्रांसपेरेंट बनाने के लिए किया गया है. फिर भी माननीय सांसद के मन में अगर कोई संशय है तो मैं माननीय सांसद के साथ बैठ के पूरा डिटेल में उनके साथ समझ लूंगा, समझ के उसका जो समाधान होगा